ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದಿರಿ, ಆರಾಮಿದಿರಿ ಅಂತ ಅಂದ್ಕೊಂಡನಿ. ಸ್ವಲ್ಪ ಕೆಲಸಗಳಿಂದ ವಿಡಿಯೋ ಬರೋದು ಬಹಳ ಲೇಟ್ ಆಯಿತು. ಸೊ ಆಲ್ರೆಡಿ ಲೇಟ್ ಆಗೈತಿ, ಇನ್ನೂ ಲೇಟ್ ಮಾಡೋದು ಬೇಡ, ವಿಡಿಯೋ ಚಾಲು ಮಾಡೇ ಬಿಡೋಣಂತ. ಇವತ್ತು ನಾನು ನಿಮಗೆ ಯಾವ ಬೈಕ್ನ ಬಗ್ಗೆ ಮಾಹಿತಿ ಹೇಳಕ್ಕೆ ಬಂದೇನಿ ಅಂತಂದು ನಿಮ್ಗೆ ಆಲ್ರೆಡಿ ಥಂಬ್ನೈಲ್ ನೋಡಿ ಗೊತ್ತಾಗಿರಬಹುದು. ಹೌದು ಸ್ನೇಹಿತರೆ, ಬಜಾಜ್ ಕಂಪನಿಯ ಲೆಜೆಂಡ್ ಅಂತ ಕರೆಸ್ಕೊಳ್ಳುವಂಥ ಪಲ್ಸರ್ನ 125ನ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಬಂದೇನಿ. ಸೊ ಮತ್ತೆ ತಡ ಆ ಬೈಕ್ನ ಬಗ್ಗೆ ಒಂದೊಂದಾಗಿ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣಂತ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣಂತ. ಸ್ನೇಹಿತರೆ, ಮೊದಲನೇದಾಗಿ ಇದ್ರೊಳಗೆ ನೋಡೋದಾದ್ರೆ 7 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರ್ತಾವೆ. ಅದ್ರಾಗ ಮೊದಲನೇದಾಗಿ ಡ್ರಮ್ ಬ್ರೇಕ್ ವೇರಿಯಂಟ್ ಬರ್ತೈತಿ, ಹಾಗೆ ಎರಡನೇದಾಗಿ ಸಿಂಗಲ್ ಸೀಟ್ ವಿತ್ ಡಿಸ್ಕ್ ವೇರಿಯಂಟ್ ಬರ್ತೈತಿ, ಮತ್ತೆ ಸ್ಪ್ಲಿಟ್ ಸೀಟ್ ವಿತ್ ಡಿಸ್ಕ್ ವೇರಿಯಂಟ್ ಬರ್ತೈತಿ. ಮತ್ತು ಇದ್ರೊಳಗೆ ಇನ್ನೊಂದು ಕಾರ್ಬನ್ ಎಡಿಷನ್ ಅಂತ ಬರ್ತೈತಿ. ಅದ್ರೊಳಗೆ ನಿಮ್ಗೆ ಸಿಂಗಲ್ ಸೀಟ್ ಒಳಗೆ ವಿತ್ ಬ್ಲೂಟೂತ್ ವಿತೌಟ್ ಬ್ಲೂಟೂತ್ ಬರ್ತೈತಿ, ಮತ್ತು ಸ್ಪ್ಲಿಟ್ ಸೀಟ್ ಒಳಗೂ ವಿತ್ ಬ್ಲೂಟೂತ್ ವಿತೌಟ್ ಬ್ಲೂಟೂತ್ ಬರ್ತೈತಿ. ಮತ್ತು ಇದ್ರ ಕಲರ್ಸ್ ಅಂತ ನೋಡೋದಾದ್ರೆ 6 ಕಲರ್ಸ್ ಬರ್ತಾವೆ, ನೀವು ಸ್ಕ್ರೀನ್ ಒಳಗೆ ನೋಡಬಹುದು. ಮತ್ತು ಇದರ ಇಂಜಿನ್ ಅಂತ ನೋಡೋದಾದ್ರೆ 124.4 cc ಏರ್ ಕೂಲ್ಡ್ BS6 ಫೇಸ್ 2 ಇಂಜಿನ್ ಇದ್ರೊಳಗೆ ಬರ್ತೈತಿ. ಇನ್ನು ಇದರ ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾದ್ರೆ 11.64 bhp ಬರ್ತೈತಿ. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ 10.8 Nm ಟಾರ್ಕ್ ಇದ್ರೊಳಗೆ ನಿಮ್ಗೆ ನೋಡೋಕೆ ಸಿಗ್ತೈತಿ. ಇನ್ನು 5 ಸ್ಪೀಡ್ ಮ್ಯಾನುವಲ್ ಜೊತೆ ಬರುವಂಥ ಈ ಗಾಡಿ ಒಂದು ಡೌನ್ ಶಿಫ್ಟು, 4 ಅಪ್ ಶಿಫ್ಟು. ಇನ್ನು ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 11.5 ಲೀಟರ್ಸ್ನ ಫ್ಯೂಯಲ್ ಟ್ಯಾಂಕ್ ಇದ್ರೊಳಗೆ ಸಿಗ್ತೈತಿ. ಬಟ್ ನೀವು ಇದ್ರೊಳಗೆ ಏನು ಅಂದರೆ 2.5 ಲೀಟರ್ಸ್ನ ಯಾವಾಗಲೂ ನೀವು ರಿಸರ್ವ್ನಾಗ ಇಟ್ಟಷ್ಟು ಇಂಜಿನ್ ಬಾಳಿಕೆ ಚೆನ್ನಾಗಿ ಬರ್ತೈತಿ. ಇನ್ನು ಇದರ ಮೈಲೇಜ್ ವಿಷಯಕ್ಕೆ ಬಂದರೆ ಆವ್ರೇಜ್ ಆಗಿ 50 ಕಿಲೋಮೀಟರ್ಸ್ ಕೊಡ್ತೈತಿ ಅಂತಂದ್ರು ಒಂದು ಫುಲ್ ಟ್ಯಾಂಕ್ ಒಳಗೆ 575 ಕಿಲೋಮೀಟರ್ಸ್ ಹೋಗ್ಬೋದು. ಸ್ನೇಹಿತರೆ, ಇನ್ನಿದರ ಸಸ್ಪೆನ್ಷನ್ ಅಂತ ನೋಡೋದಾದರೆ ಫ್ರಂಟ್ ಒಳಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ, ಮತ್ತು ರೇರ್ ಒಳಗೆ ಟ್ವಿನ್ ಗ್ಯಾಸ್ ಶಾಕ್ ಅಬ್ಸಾರ್ಬರ್ಸ್ನ ಇದ್ರೊಳಗೆ ಕೊಟ್ಟಾರ. ಮತ್ತು ಇದರ ಬ್ರೇಕಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ ಇದ್ರೊಳಗೆ CBS ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಾರ, ಅಂದ್ರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ಫ್ರಂಟ್ ಬ್ರೇಕ್ ನಿಮ್ಗೆ 240 mm ವಿತ್ ಡಿಸ್ಕ್ ಬಂದರೆ, ರೇರ್ ಒಳಗೆ ನಿಮ್ಗೆ 130 mm ಡ್ರಮ್ ಬ್ರೇಕ್ ಬರ್ತೈತಿ. ಇನ್ನು ಇದರ ವೀಲ್ಸ್ ಅಂತ ನೋಡೋದಾದ್ರೆ ಎರಡೂ ಕೂಡ ಅಲಾಯ್ ವೀಲ್ಸ್ ಬರ್ತಾವು, ಎರಡೂ ಕೂಡ 17 ಇಂಚ್ ಬರ್ತಾವು. ಮತ್ತು ಇದರ ಟೈರ್ ಸೈಜ್ ಅಂತ ನೋಡೋದಾದ್ರೆ ಫ್ರಂಟ್ ಒಳಗೆ ನಿಮ್ಗೆ 80/100 17 ಇಂಚ್ ವೀಲ್ ಬರ್ತೈತಿ, ಹಾಗೆ ರೇರ್ ಒಳಗೆ 100/90 17 ಇಂಚ್ ವೀಲ್ ಬರ್ತೈತಿ. ಹೌದು ಸ್ನೇಹಿತರೆ, ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ಸ್ ಆಗಿರ್ತಾವು. ಇನ್ನಿದ್ರ ವೇಟ್ ಅಂತ ನೋಡಿದ್ರೆ 140 kg ಬರ್ತೈತಿ, ಸೀಟ್ ಹೈಟು 790 mm ಬರ್ತೈತಿ, ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 165 mm ನೋಡಕ್ಕೆ ಸಿಗ್ತೈತಿ. ಇನ್ನು ಇದರ ಮೀಟರ್ ಕನ್ಸೋಲ್ ಅಂತ ನೋಡಿದ್ರೆ ಎರಡು ಬ್ಲೂಟೂತ್ ವೇರಿಯಂಟ್ಸ್ಗೆ ಡಿಜಿಟಲ್ ಮೀಟರ್ ಸಿಗ್ತೈತಿ, ಮತ್ತು ಬೇರೆ ವೇರಿಯಂಟ್ಸ್ಗೆ ಸೆಮಿ ಡಿಜಿಟಲ್ ಮೀಟರ್ ಸಿಗ್ತೈತಿ. ನಾನು ಹೇಳ್ತಾ ಇರೋದು ಹೈಯರ್ ಎಂಡ್ ವೇರಿಯಂಟ್ ಬಗ್ಗೆ. ಸೊ ಅದರೊಳಗೆ ನಿಮಗೆ ಸ್ಪೀಡೋಮೀಟರು, ಓಡೋಮೀಟರು, ಫ್ಯೂಯಲ್ ಗೇಜು, ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್ಸು, ಕಾಲ್ ಮತ್ತು SMS ಅಲರ್ಟ್ಸು, ಡಿಸ್ಟೆನ್ಸ್ ಟು ಎಂಟಿ ಮತ್ತು ಟ್ಯಾಕೋಮೀಟರು, ಸ್ಟ್ಯಾಂಡ್ ಅಲಾರಾಮು, 2 ಟ್ರಿಪ್ ಮೀಟರ್ಸು, ಮತ್ತು ಲೋ ಫ್ಯೂಯಲ್ ಇಂಡಿಕೇಟರು, ಲೋ ಬ್ಯಾಟ್ರಿ ಇಂಡಿಕೇಟರು, ಸರ್ವಿಸ್ ವಾರ್ನಿಂಗು, ಇಷ್ಟು ಫೀಚರ್ಸ್ ನಿಮಗೆ ನೋಡಕ್ಕೆ ಸಿಗ್ತೈತಿ. ಸ್ನೇಹಿತರೆ, ಕೊನೆಯದಾಗಿ ಇದರ ಹೆಡ್ಲೈಟ್ಸ್ ಬಗ್ಗೆ ನೋಡೋದಾದರೆ ಇದರೊಳಗೆ ಯಾವುದೇ ತರಹದ DRLಸು ಸಿಗೋದಿಲ್ಲ. ಆಟೋಮೆಟಿಕ್ ಹೆಡ್ಲೈಟ್ ಆನ್ ಫೀಚರ್ ಸಿಗ್ತೈತಿ. ಹೆಡ್ಲೈಟ್ ಕೂಡ ಹ್ಯಾಲೋಜನ್ ಬಲ್ಬ್ ಆಗಿರ್ತೈತಿ. ಇದ್ರೊಳಗೆ LED ಲೈಟು ಸಿಗೋದಿಲ್ಲ. ಟೇಲ್ ಲೈಟು LED ಆಗಿರ್ತೈತಿ. RPM ಲಿಮಿಟ್ ಲೈಟು ಕೂಡ ಇದ್ರೊಳಗೆ ಸಿಗ್ತೈತಿ. ಮತ್ತು ಟರ್ನ್ ಇಂಡಿಕೇಟರ್ಸ್ ಹ್ಯಾಲೋಜನ್ ಆಗಿರ್ತಾವು. USB ಚಾರ್ಜಿಂಗ್ ಪೋರ್ಟ್ ಕೂಡ ಇದ್ರೊಳಗೆ ಕೊಟ್ಟಾರ. ಇದ್ರೊಳಗೆ ನಿಮ್ಗೆ ಎಲೆಕ್ಟ್ರಿಕ್ ಸೆಲ್ಫ್ ಸ್ಟಾರ್ಟ್ ಜೊತೆಗೆ ಕಿಕ್ ಸ್ಟಾರ್ಟ್ ಕೂಡ ಕೊಟ್ಟಾರ, ಮತ್ತು ಕಿಲ್ ಸ್ವಿಚ್ ಕೂಡ ಇದ್ರೊಳಗೆ ನಿಮ್ಗೆ ಕೊಟ್ಟಾರ. ಇನ್ನು ಇದರ ಎಕ್ಸ್ ಶೋರೂಮ್ ಬೆಲೆ ಅಂತ ನೋಡಿದ್ರೆ ಡ್ರಮ್ ಬ್ರೇಕ್ ವೇರಿಯಂಟು ನಿಮ್ಗೆ 73,274 ರೂಪಾಯಿ ಆಕತಿ, ಮತ್ತು ಸಿಂಗಲ್ ಸೀಟು ಡಿಸ್ಕ್ ವೇರಿಯಂಟು 86,272 ರೂಪಾಯಿ ಆಕತಿ, ಮತ್ತು ಸ್ಪ್ಲಿಟ್ ಸೀಟು ಡಿಸ್ಕ್ ವೇರಿಯಂಟು 86,246 ರೂಪಾಯಿ ಆಕತಿ. ಇನ್ನು ಮತ್ತು ನಿಮ್ಗೆ ಕಾರ್ಬನ್ ಎಡಿಷನ್ನು ಸಿಂಗಲ್ ಸೀಟ್ ವೇರಿಯಂಟು 91,764 ರೂಪಾಯಿ ಆಕತಿ. ಅದೇ ಕಾರ್ಬನ್ ಎಡಿಷನ್ ಒಳಗೆ ಸ್ಪ್ಲಿಟ್ ಸೀಟು 97,197 ರೂಪಾಯಿ ಆಕತಿ. ಸಿಂಗಲ್ ಸೀಟ್ ಒಳಗೆ ಬ್ಲೂಟೂತ್ ವೇರಿಯಂಟು 90,662 ರೂಪಾಯಿ ಆದ್ರೆ ಸ್ಪ್ಲಿಟ್ ಸೀಟ್ ಒಳಗೆ ಬ್ಲೂಟೂತ್ ವೇರಿಯಂಟು 92,665 ರೂಪಾಯಿ ಆಕತಿ. ಇಷ್ಟು ಈ ಗಾಡಿಯ ಎಕ್ಸ್ ಶೋರೂಮ್ ಬೆಲೆ ಬಗ್ಗೆ ಮಾಹಿತಿ ಆಗಿರ್ತೈತಿ. ಸೊ ನಿಮ್ಮ ಹತ್ತಿರದ ಶೋರೂಮ್ಗೆ ಹೋಗಿ ಗಾಡಿನ ಖರೀದಿ ಮಾಡಿರಿ ಮತ್ತು ಸೇಫಾಗಿ ರೈಡ್ ಮಾಡಿರಿ ಅಂತ ಕೇಳ್ಕೊತೀನಿ. ಐ ಹೋಪ್ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕತಿ ಅಂತ ಅಂದ್ಕೊಂಡನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ.